ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇಡಿಗೆ ಸೇಡು ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆದರೆ ಅದಕ್ಕೆ ಪ್ರತೀಕಾರವಾಗಿ ಮತ್ತೊಬ್ಬ ಮುಸ್ಲಿಂ ಕಾರ್ಯಕರ್ತನ ಹತ್ಯೆ ಹೀಗೆ ಮುಂದುವರ್ಕೊಂಡು ಬರ್ತಾ ಇದೆ ಕಳೆದ ಹಲವಾರು ವರ್ಷಗಳಿಂದ. ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆಯಾದ ನಂತರ ಈಗ ಮಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದೆ. ಯಾರೋ ಅಪರಿಚಿತ ಗುಂಪೊಂದು ಬಂದು ಅಬ್ದುಲ್ ರಹೀಂ ಎಂಬಾತನ ಕೊಲೆಯನ್ನ ಮಾಡಿದ್ದಾರೆ. ಕರಾವಳಿಯಲ್ಲಿ ಮೇಲಿಂದ ಮೇಲೆ ನೆತ್ತರು ಹರಿತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಯ ನೆನಪು ಮಾಸುವ ಮುನ್ನ ಮತ್ತೊಂದು ಹತ್ಯೆಯಾಗಿದೆ. ಬಂಟ್ವಾಳದಲ್ಲಿ ಮುಸ್ಲಿಂ ಯುವಕನ ಬರ್ಬರ ಹತ್ಯೆಯಾಗಿದೆ. ದುಷ್ಕರ್ಮಿಗಳು ಬಂದು ಅಬ್ದುಲ್ ರಹೀಂ ಎಂಬಾತನನ್ನು ಕೊಲೆ ಮಾಡಿ ಹೋಗಿದ್ದಾರೆ. ಅನ್ಫಾರ್ಚುನೇಟ್ ಅಂದರೆ ಇವನು ಯಾವ ಸಂಘಟನೆಯಲ್ಲೂ ಗುರುತಿಸ್ಕೊಂಡವನೇ ಅಲ್ಲ. ಈತ ಯಾವ ಆ್ಯಕ್ಟಿವಿಟೀಸ್ನಲ್ಲೂ ಇದ್ದಂತಹ ವ್ಯಕ್ತಿನೂ ಅಲ್ಲ. ಅವನನ್ನು ಕೊಚ್ಚಾಕ್ಬಿಟ್ಟಿದ್ದಾರೆ. ಇನ್ನೊಂದು ಲೋಡು ಮರಳು ಬೇಕು ಅಂತ ಕರೆಸಿ ಮರ್ಡರ್ ಮಾಡಿದ್ದಾರೆ. ಈತ ಪಿಕಪ್ ವಾಹನ ಏನೋ ಚಲಾಯಿಸ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಇದೆ. ರಹೀಂ ಜೊತೆಗಿದ್ದ ಕಲಂದರ್ ಅಂತಕ್ಕಂಥ ವ್ಯಕ್ತಿಯ ಮೇಲೂ ಕೂಡ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಇದು ಯಾರು ಮಾಡಿರ್ತಕ್ಕಂಥದ್ದು ಅಂತ, ಬಟ್ ಇದು ಪ್ರತೀಕಾರದ ಸೇಡು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನೀವು ಹಿಸ್ಟ್ರಿಯನ್ನು ತಗೊಂಡ್ರೆ, ಇತಿಹಾಸವನ್ನು ತಗೊಂಡ್ರೆ, ಪ್ರತಿಯೊಬ್ಬ ಹಿಂದುವಿನ ಕೊಲೆಗೆ ಮುಸ್ಲಿಂ ಯುವಕನ ಕೊಲೆಯೇ ಇಲ್ಲಿ ಪರಿಹಾರ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆಗಾಗ್ಗೆ ಈ ರೀತಿ ನಡೀತಾ ಇದೆ. ನನಗೆ ಗೊತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಏನಾಗಿದೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆಯ ಪ್ರಕರಣ. ಕುತಾರ್ ಮದನಿ ನಗರದ ಮಸೀದಿಯಲ್ಲಿ ಮೃತದೇಹಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಮಸೀದಿಯಿಂದ ಮೃತದೇಹದ ಅಂತಿಮ ಯಾತ್ರೆ ಈಗ ಹೊರಟಿರುವಂತಹದ್ದು. ಬಂಟ್ವಾಳದ ಕೊಳ್ತಮಜುಲುವರೆಗೂ ಕೂಡ ಮೃತದೇಹದ ಮೆರವಣಿಗೆಗೆ ಪ್ಲಾನ್ ಆಗಿದೆ. ಕಾಕಿ ಸರ್ಪಗಾವಲಿನಲ್ಲಿ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ರವಾನೆ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಮಳೆಯ ನಡುವೆ ಮೆರವಣಿಗೆ ಸಾಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಅಬ್ದುಲ್ ರಹೀಂ ಪಿಕಪ್ ವಾಹನವನ್ನು ಓಡಿಸಿಕೊಂಡಿದ್ದಂತಹ ವ್ಯಕ್ತಿ, ಆತನನ್ನ ಕಿಡಿಗೇಡಿಗಳು ಅತ್ಯಂತ ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಇದು ಪ್ರತೀಕಾರದ ಹತ್ಯೆ ಅಂಥೇಳಿ ಕೆಲವರು ಹೇಳ್ತಾ ಇದ್ರೆ, ಪೊಲೀಸರು ಇನ್ನೂ ಕೂಡ ಅದನ್ನು ಖಚಿತಪಡಿಸಿಲ್ಲ. ಇದರ ನಡುವೆ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿ ಈಗ ಕುಟುಂಬಸ್ಥರಿಗೆ ಅವರ ಪಾರ್ಥಿವ ಶರೀರವನ್ನು ಅಥವಾ ಮೃತದೇಹವನ್ನು ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ಸುತ್ತಲೂ ಪೊಲೀಸ್ ವೆಹಿಕಲ್ಗಳು ಮಧ್ಯೆ ಆಂಬ್ಯುಲೆನ್ಸ್ ಆಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೂರಾರು ಸಂಖ್ಯೆಯಲ್ಲಿ ಬೈಕ್ನ ಮೂಲಕ, ಕಾರುಗಳ ಮೂಲಕ ಆ ಸಮುದಾಯದ ಜನರು ಹಿಂದಿಂದೆ ಹೋಗ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ಇದೊಂದು ಕೊಲೆ, ಇದೊಂದು ಹತ್ಯೆ ಮತ್ತೆ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಈಗಾಗಲೇ ಅಲ್ಲಿಯ ಉಸ್ತುವಾರಿ ಸಚಿವರು ಕೇವಲ ಒಂದು ಟ್ವೀಟ್ ಮಾಡುವ ಮೂಲಕ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದರು. ಯಾರೋ ಶಾಂತಿ ಭಂಗಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎನ್ನುವಂತಹ ಮಾತುಗಳನ್ನು ಟ್ವೀಟ್ ಮೂಲಕ ಆಡಿದರು. ಅದನ್ನು ಹೊರತಾಗಿ ಇಲ್ಲಿಯವರೆಗೂ ಈ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ.